ಡಾಕ್ಟರ್ ಸಾಹೇಬ್ರೆ, ನಿಮಗೆ ಧನ್ಯವಾದಗಳು. ನೀವು ಇಲ್ಲದೆ ಹೋಗಿದ್ದಿದ್ರೆ ನನ್ನ ಮಗಳನ್ನ ಜೀವಂತವಾಗಿ ನೋಡೋಕ್ಕಾಗ್ತಿಲ್ಲ. ನಾನು ನಿಮಗೆ ಧನ್ಯವಾದ ಹೇಳಬೇಕು ರಾಮ್ಜಿ. ನಿಮ್ಮಿಂದ ನಾನು ದೊಡ್ಡ ಅನಾಹುತದಿಂದ ತಪ್ಪಿಸ್ಕೊಂಡಿದ್ದೀನಿ. ನಿಮ್ಮ ಮನಸ್ಸು ತುಂಬ ದೊಡ್ಡದು. ಹೋಗಿ ರಾಮ್ಜಿ, ನಿಮ್ಮ ಮಗಳನ್ನ ನೋಡಿ. ಗಂಗಾ, ಯಾಕೆ ಅಳ್ತಾ ಇದೀಯಾ? ಎಲ್ಲ ಸರಿ ಹೋಗುತ್ತೆ. ಅಪ್ಪ, ಕಾಯಿಲೆಯಿಂದ ನಾನು ಸತ್ತು ಹೋಗ್ಬಿಡ್ಬೇಕಿತ್ತು. ಗಂಗಾ, ಗೊತ್ತು ನಿಂಗೆ ತುಂಬಾ ನೋವಾಗ್ತಿದೆ. ನಿನ್ನ ನೋವನ್ನ ಯಾರು ಹಂಚ್ಕೊಳಕ್ಕಾಗಲ್ಲ. ಆದ್ರೆ ಈ ದುಃಖದಿಂದ ಹೊರಗೆ ಬರಬೇಕು. ನಿನಗೋಸ್ಕರ, ಮಕ್ಕಳಿಗೋಸ್ಕರ ಯಾವಾಗ್ಲೂ ಎಲ್ಲಾನು ಮರೆತು ಮತ್ತೆ ಎಲ್ಲರ ಭವಿಷ್ಯಕ್ಕೋಸ್ಕರನಾದ್ರೂ ನೀನು ಗಟ್ಟಿ ಆಗ್ಲೇಬೇಕು. ನಿನಗೋಸ್ಕರ, ಮಕ್ಕಳಿಗೋಸ್ಕರ ಬರೋ ದಾರಿನ ಹುಡ್ಕೊಳ್ಳೇಬೇಕಲ್ವಾ? ನಿಧಾನ ಮಗಳೇ, ಹುಷಾರು. ಅಪ್ಪ, ಅವರನ್ನ ಮೊದಲೇ ಅವ್ರ ಅತ್ತೆ ಮನೆಗೆ ಕಳಿಸ್ಬಿಟ್ಟಿದ್ದೆ. ಅವ್ರಿಗೆ ಈ ರೋಗ ಹರಡೋದು ಬೇಡ ಅಂತ. ಆದ್ರೆ ಆ ಮಕ್ಕಳಿಗೆ ಗೊತ್ತಾದ್ರೆ ಅವರಪ್ಪ ಹೇಗೆ? ಮಕ್ಕಳನ್ನ ಅವ್ರ ಮನೆ ಕಳಿಸಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಮಕ್ಕಳನ್ನ ನೋಡ್ಕೊಳ್ಳೋಕೆ ತುಂಬಾನೇ ಜನ ಇದ್ದಾರೆ. ತುಳಸಿ ಅಕ್ಕ ಕೂಡ ಅಲ್ಲೇ ಇದ್ದಾಳಲ್ವಾ? ಈಗ ನೀನು ನಮ್ಮ ಜೊತೆ ಮನೆಗೆ ಬಾ. ಅಪ್ಪ, ಅಕ್ಕ ನಮ್ಮ ಜೊತೆ ನಮ್ಮ ಮನೆಗೆ ಬರಲಿ. ಅತ್ತೆ ಮನೆಗೆ ಬೇಡ. ನಮ್ಮ ಜೊತೆ ಇದ್ರೆ ಅವಳಿಗೂ ಸ್ವಲ್ಪ ಧೈರ್ಯ ಇರುತ್ತೆ. ಇಲ್ಲಾಂದ್ರೆ ಇವ್ರತ್ತೆ ಸುಮ್ಮನೆ ಇವಳಿಗೆ ಶಾಪ ಹಾಕ್ತಾರೆ. ಅಕ್ಕನ ದುಃಖ ಇನ್ನೂ ಜಾಸ್ತಿ ಆಗುತ್ತೆ. ಎಲ್ಲ ಸರಿ ಹೋಗುತ್ತೆ ಮಗಳೇ. ಎಲ್ಲ ಸರಿ ಹೋಗುತ್ತೆ. ಚಿದಾನಂದ್ರೆ, ನಮ್ಮ ಹಳ್ಳಿಗೂ ಕೂಡ ಪಿಲ್ಲೆಗೆ ಬಂದ್ಬಿಡ್ತು. ಏನು ಹೇಳ್ತಿದ್ಯಾ ನೀನು? ಇದರ ಅರ್ಥ ಆ ರಾಮ್ಜಿ ಕೇರಿ ಅವರು ಯಾರು ಬೊಂಬಾಯಿಂದ ಬಂದಿದ್ರಲ್ಲ, ಅವರೇ ತಂದಿರಬೇಕು ಈ ರೋಗನ ಇಲ್ಲಿಗೆ. ಅವರಲ್ಲಿ ಎಷ್ಟು ಜನ ಸತ್ರೀಗ? ಅಯ್ಯೋ ಚಿದಾನಂದ್ರೆ, ಅವ್ರ ಕಡೆ ಯಾರೂ ಸತ್ತಿಲ್ಲ. ನಮ್ಮ ಕೇರಿನಲ್ಲೇ ಪ್ಲೇಗ್ ಬಂದಿರೋದು. ಆ ಅಂಬೇಡ್ಕರ್ ಗುರುಗಳಿದಾರಲ್ಲ, ಆ ಕೇರಿನಲ್ಲಿ. ನಡಿ 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 ನಡಿ, ಬನ್ನಿ ಬನ್ನಿ. ಗಂಗನ್ ಸ್ಥಿತಿನ ನೋಡಿ ಭೀಮಾಬಾಯಿ ಹೇಗೆ ಜೀರ್ಣಿಸ್ಕೊತಾಳೆ ಅಂತಾನೆ ಗೊತ್ತಿಲ್ಲ. ಅವಳನ್ನ ಹಿಡಿಯೋದು ತುಂಬಾ ಕಷ್ಟ ಆಗ್ಬೋದು. ನಂಗೆ ಗೊತ್ತಾಗ್ತಿಲ್ಲ, ಇಂಥ ಸಮಾಜದಲ್ಲಿ ನಮ್ಮಕ್ಕ ಹೇಗೆ ಬದುಕ್ತಾಳೋ ಏನೋ. ಅಳಿಯಂದ್ರಿಗೆ ಪ್ಲೇಗ್ ಬಂದಿತ್ತಂತೆ, ಮಗಳನ್ನ ಮಾತ್ರ ಯಾಕೆ ಕರ್ಕೊಂಡು ಬರ್ತಿದ್ಯಾ? ಹೋಗ್ಬಿಟ್ನ ಹೆಂಗೆ?
ದೇವರೇ ಕೊಟ್ಟಿರೋ ಶಿಕ್ಷೆ ಇದು. ನಮ್ ವಿಧವೆ ಒಬ್ಬಳಿಗೆ ಸಹಾಯ ಮಾಡಿ ನಮ್ ಪರಂಪರೆನ ನಾಶ ಮಾಡಿದ್ರ ಫಲನೇ ಇದು. ಅನುಭವಿಸ್ಲೇಬೇಕು ನೋಡಿ. ಈಗ ನೋಡಿದ್ಯಾ, ಮಗಳೇ ವಿಧವೆ ಆಗಿ ಬರ್ತಿದ್ದಾಳೆ. ಏನ್ ದೇವ್ರೆ, ಧನ್ಯನಪ್ಪ. ಏನ್ ನಿನ್ ಲೀಲೆ, ಎಂತ ಪವಾಡನಪ್ಪ ನಿಂದು. ಬೆಳಗ್ಗೆ ಎಲ್ಲ ಚೆನ್ನಾಗೇ ಇದ್ದ. ನನಗೂ ಗೊತ್ತಾದ ಕೂಡಲೇ ಇಲ್ಲಿಗೆ ಓಡ್ ಬಂದೆ. ಬೆಳಗ್ಗೆ ಮಾವನ ಮನೆಯಿಂದ ಬಂದ ಕೂಡಲೇ ವಾಂತಿ ಮಾಡ್ದ. ಸ್ವಲ್ಪ ಹೊತ್ತಲ್ಲೇ ಹೋಗ್ಬಿಟ್ಟ. ನಾವೀಗ ತುಂಬಾ ಹುಷಾರಾಗಿರ್ಬೇಕು. ಗೊತ್ತಿಲ್ಲ ಊರಲ್ಲಿ ಇನ್ನು ಯಾರ್ಯಾರಿಗೆ ಏನಾಗುತ್ತೋ ಏನೋ. ಮೋಹನ, ಅಶೋಕ, ನಮ್ಮೂರಲ್ಲಿ ನಮ್ಮವರು ಅಂತ ಯಾರ್ಯಾರಿದ್ದಾರೋ ಎಲ್ರಿಗೂ ಹೇಳಿ ಹುಷಾರಾಗಿ ಎಚ್ಚರಿಕೆಯಿಂದಿರ್ಬೇಕು. ಇದು ಅಂತಿಂತ ರೋಗ ಅಲ್ಲ, ಮಹಾಮಾರಿ ಕಾಯಿಲೆ ಇದು. ಏನ್ ಚಿದಾನಂದ್ರೆ? ಸರಿಯಾಗಿ ಹೇಳ್ದೆ. ಚಿದಾನಂದ್ರೆ, ರಾಮ್ಜಿ. ಚಿದಾನಂದ್ರೆ, ರಾಮ್ಜಿ ಅಳಿಯಂಗೆ ಪ್ಲೇಗ್ ಆಗಿತ್ತಲ್ಲ, ಹೋಗ್ಬಿಟ್ಟ ಅವನು. ವಿಧವೆ ಆಗಿರೋ ಮಗಳನ್ನ ಮನೆ ಕರ್ಕೊಂಡು ಬಂದಿದ್ದಾನೆ. ನಮ್ಮಲ್ಲಾಗಿರೋ ಸಾವನ್ನ ಸದ್ಯಕ್ಕೆ ಮುಚ್ಚಿಡೋಣ. ಇದನ್ನೇ ಇಟ್ಕೊಂಡು ಮುಂದೆ ದೊಡ್ಡ ಆಟನೇ ಆಡ್ಬೋದು. ಇವನ್ ಸಾವನ್ನ ನಮ್ಮ ಸಮಾಜಕ್ಕೋಸ್ಕರ ಮಾಡಿರೋ ತ್ಯಾಗ ಅಂತ ನಂಬಿಸೋಣ. ನನಗೇನು ಅರ್ಥ ಆಗ್ತಿಲ್ಲ ಚಿದಾನಂದ್ರೆ. ಅರ್ಥ ಆಗತ್ತೆ. ಅತ್ತೆ, ಈ ಕಾಯಿಲೆಗೆ ಔಷಧಿನೇ ಇಲ್ವಾ? ಇದೆ, ಆದರೆ ತುಂಬ ಕಡಿಮೆ ಜನ ಗುಣ ಆಗ್ತಾರೆ. ಅದು ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆದ್ರೆ ಮಾತ್ರ. ಯಾರ ಬಗ್ಗೆ ಯೋಚಿಸ್ತಿದ್ಯಾ ಬಾಲಣ್ಣ? ಬಾವನ್ ಬಗ್ಗೆನಾ, ಧ್ರುವನ್ ಬಗ್ಗೆನಾ? ಆನಂದ, ಯಾಕಿಷ್ಟು ಹೊರಟಾಗಿ ಮಾತಾಡ್ತಿದ್ಯಾ? ಅವನಿಗೆ ಇಬ್ರು ಬಗ್ಗೆನೂ ಚಿಂತೆ ಇರುತ್ತೆ. ಅಪ್ಪ, ಗಂಗಾ, ಅಮ್ಮ, ಅಪ್ಪ ಭೀಮಾ ಗಂಗಕ್ಕ ಬಂದ್ರು. ಅಳಿಯಂದ್ರಲ್ಲಿ ಕುಂಕುಮ ಎಲ್ಲಿ ಇಡುದು? ಅಕ್ಕ, ರಾಮ್ಜಿ, ಅಕ್ಕ, ಗಂಗಕ್ಕ, ಸಮಾಧಾನ ಮಾಡ್ಕೋ ಅಕ್ಕ. ಇದೆಲ್ಲ ಹೇಗಾಯ್ತು ಭೀಮಾ? ಹೇಳು ಭೀಮಾ. ಮೇಲ್ವರ್ಗದವರು ಆಸ್ಪತ್ರೆಗೆ ಹೋಗಕ್ ಬಿಡ್ದೆ ಇವ್ರನ್ನ ಒಳಗೆ ಕೂಡಾಕೊಂಡಿದ್ರು. ವೈದ್ಯರನ್ನ ನಂಬಿದ್ರು. ಸರಿಯಾದ ಔಷಧಿ ಸಿಕ್ಕಿದ್ರೆ ಆಗ ಬದುಕ್ತಿದ್ರೇನೋ. ಸುಬೇದಾರ, ನಾಚಿಕೆ ಆಗ್ಬೇಕು ನಿನ್ಗೆ. ಏನೋ ದೊಡ್ಡದಾಗಿ ಜವಾಬ್ದಾರಿ ಕಾಳಜಿ ಅಂತೇನೇನೋ ಭಾಷಣ ಬಿಗಿತಿದ್ದೆ. ಪ್ಲೇಗ್ ರೋಗನ ಇಲ್ಲಿ ಕರ್ಕೊಂಡು ಬರೋದಕ್ಕೂ ಮೊದಲು ನೀನ್ ಜವಾಬ್ದಾರಿ ಕಾಳಜಿ ಎಲ್ಲ ಮಣ್ಣು ತಿನ್ನೋದಕ್ಕೆ ಹೋಗಿತ್ತ.
ಅಳಿಯ ಸತ್ತು ಸ್ಮಶಾನ ಸೇರ್ಕೊಂಡ. ಈಗ ಇಡೀ ಊರ್ನೇ ಅಪಾಯಕ್ಕೆ ತಂದಿಟ್ಟಿದ್ಯಾ? ಊರಲ್ಲಿ ಏನೇನಾಗುತ್ತೋ ಅನಿಷ್ಟಕ್ಕೆಲ್ಲ ನಾವೇ ಕಾರಣ, ಸರಿನಾ? ಈಗ ಸಂತೋಷನಾ? ನಿಮ್ಗೂ ಅದೇ ತಾನೇ ಬೇಕಾಗಿದ್ದಿತ್ತು. ಆದ್ರೆ ಮೊದಲು ಇಲ್ಲಿಂದ ಹೊರಟು ಬಿಡಿ. ಈ ಸಮಯದಲ್ಲಿ ಮತ್ತೆ ಮತ್ತೆ ಗಾಯದ ಮೇಲೆ ಬರೆ ಎಳೆಯೋಕ್ ಬರಬೇಡಿ. ಭೀಮಾಬಾಯಿ, ಗಂಗನ ಒಳಗೆ ಕರ್ಕೊಂಡು ಹೋಗು. ಮೀರಾ, ಬಾ ಮಗಳೇ. ಸಮಾಧಾನ ಮಾಡ್ಕೊ. ಎಲ್ಲ ದೊಡ್ಡ ನಾಟಕ ಇದು. ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಹತ್ರ. ನನ್ನ ಅಳಿಯಂದ್ರು ಸತ್ತೋಗಿದ್ದಾರೆ ಅಂತ ವಿಷಯನ ಕೇಳಿ ಎಲ್ರೂ ಕೂಟ ಏರ್ಪಡಿಸಿ. ಏನ್ ಚಿದಾನಂದ್ರೆ, ನಿಮಗೆ ಬೇಕಿದ್ದಿದ್ದು ಇದೆ ತಾನೆ, ನಮ್ಮ ಅಳಿಯಂದ್ರು ಸಾಯ್ಬೇಕು ಅನ್ನೋದು. ಹೊರಡಿ ಖುಷಿಯಾಗಿರಿ. ಇಲ್ಲಿ ನೋವು ಬಿಟ್ರೆ ಬೇರೆ ಏನೂ ಇಲ್ಲ. ಅಯ್ಯೋ, ಹೋದೋನ್ ಹೋದ, ಆದ್ರೆ ನಾವಿನ್ನೂ ಸತ್ತಿಲ್ಲ. ನಿಮ್ಮ ಕಡೆಯವ್ರು ಮಾಡಿರೋ ತಪ್ಪಿಂದ ನಮ್ಮ ಕಡೆಯವನೊಬ್ಬ ಸತ್ತಿದ್ದಾನೆ. ಅಪ್ಪ ಈಗ ತಾನೇ ಬಂದಿದ್ದು, ಹಾಗಿದ್ಮೇಲೆ ನಿಮ್ ಕಡೆಯವ್ರು ಹೇಗ್ ಸಾಯಕ್ ಸಾಧ್ಯ? ಏಯ್ ಭೀಮರಾವ್, ನಾವೇನ್ ದಡ್ರಲ್ಲ, ನಮಗೂ ಗೊತ್ತಿದೆ ಈ ಪಿಲ್ಲೇಗ್ ಇಲ್ಲಿ ಸೊಳ್ಳೆ ಕೀಟಗಳಿಂದ ಹರಡುತ್ತೆ ಅಂತ. ರಾಮ್ಜಿ, ನಿಮ್ಮ ಅಳಿಯ ಪಿಲ್ಲೇಗಿಂದ ತಾನೇ ಸತ್ತಿದ್ದು, ನಿನ್ನ ಅವ್ರ ಹತ್ರನೇ ತಾನೇ ಇದ್ದಿದ್ದು. ಒಂದ್ ವೇಳೆ ಏನಾದ್ರೂ ಸೊಳ್ಳೆ ಅವನು ಕಚ್ಚಿ ನಿನಗೂ ಕಚ್ಚಿರ್ಬೋದಲ್ವಾ? ಮತ್ತ ಅಲ್ಲಿಂದ ನಮ್ಮ ಊರಿಗೆ ಬಂದು ನಮ್ಮ ಕಡೆಯವನೊಬ್ಬನ ಸಾವಕ್ಕೆ ಕಾರಣ ಆಗಿದ್ಯಾ? ಅವನನ್ನ ಬಲಿ ತಗೊಂಡಿದ್ಯಾ? ರಾಮ್ಜಿ, ನಮ್ಮ ಕೇರಿನಲ್ಲೂ ಇಬ್ರು ಪ್ಲೇಗ್ನಿಂದ ಸತ್ತೋದ್ರು. ಏನು? ತಗೊಳ್ಳಿ, ಶಿಕ್ಷೆ ಆಯ್ತಲ್ಲ. ಮಾಡಿದ ಪಾಪಕ್ಕೆ ಶಿಕ್ಷೆ ಆಗ್ತಿದೆ. ನಮ್ಮಲ್ಲಿ ಒಬ್ಬ ಹೋದ್ರೆ ನಿಮ್ಮಲ್ಲಿ ಇಬ್ರು ಹೋಗಿದ್ದಾರೆ. ಇದನ್ನೇ ಶಿಕ್ಷೆ ಅನ್ನೋದು. ಚಿದಾನಂದ್ರೆ, ಇಡೀ ಕೇರಿಲಿ ಏನು ಹೇಳ್ತಾರೆ ಅದನ್ನ, ಪ್ಲೇಗ್ ಎಲ್ಲ ಕಡೆನೂ ಹರಡ್ಬಿಟ್ಟಿದೆ. ಚಿದಾನಂದ್ರೆ, ಪ್ಲೇಗ್ನ ಹೇಗೆ ತಡಿಬೇಕು ಅನ್ನೋದನ್ನ ಮೊದಲು ಯೋಚಿಸಿ. ರೋಗಿಗಳಿಗೆ ಬ್ರಿಟಿಷ್ ಸರ್ಕಾರ ಹಾಕಿರೋ ಪ್ಲೇಗ್ ಕ್ಯಾಂಪ್ಗಳಿಗೆ ಕರ್ಕೊಂಡು ಹೋಗಿ, ಅಂದ್ರೆ ಉಳಿದವರಾದ್ರೂ ಬದುಕಬಹುದು. ಹೋಗಿ ಮತ್ತೆ ನೀವು ಹುಷಾರಾಗಿರಿ. ಹುಷಾರಾಗಿರ್ಬೇಕಂತೆ. ನಡೀರೋ. ನಡಿ ಪುರಂಜನ, ಎಲ್ರೂ ಕಾಪಾಡಬೇಕು. ಅಪ್ಪ, ಪುರಂಜನ್ ಮಾವ, ಇದನ್ನ ತಗೊಳ್ಳಿ. ನಡೀರಿ ಅಪ್ಪ. ನೀನ್ ಬರೋದ್ ಬೇಡ, ಬಹಳ ಅಪಾಯ ಇದೆ ಅಲ್ಲಿ. ಅಪ್ಪ, ಆಸ್ಪತ್ರೆಯಲ್ಲಿ ನಮ್ಮ ಮೇಲೆ ಅವ್ರ ಔಷಧಿ ಹಾಕಿದ್ರಲ್ಲ, ಸದ್ಯಕ್ಕೆ ಅದರಿಂದ ನಮಗೇನೂ ಆಗಲ್ಲ ಅಪ್ಪ. ನಾವು ಮೂವರು ಇದೀವಲ್ಲ, ಯಾರನ್ನಾದ್ರೂ ಕರಿಬೇಕು ಅಂದ್ರೆ ನಾನು ನೋಡ್ ಹೋಗಿ ಕರ್ಕೊಂಡ್ಬರ್ಬೋದು. ಬೇಡ, ಎಲ್ಲೂ ಹೋಗೋದು ಬೇಡ. ಎಲ್ಲೂ ಹೋಗೋದು ಬೇಡ. ಈ ಹಾಳಾದ ರೋಗದಿಂದ ಅಳಿಯಂದ್ರು ಕಣ್ಮುಚ್ಕೊಂಡ್ರು. ನೀವು ಹೋಗಿ ಮಾರಿ ಬಾಯಿಗೆ ಬೀಳ್ತಿದ್ದೀರಾ. ನಿಮಗ್ ಗೊತ್ತಿದೆ ತಾನೆ ಈ ರೋಗ ಹರಡಿದ್ರೆ ಹೇಗೆ ಹರಡಿ ಜೀವ ತೆಗೆಯುತ್ತೆ ಅಂತ. ಅಮ್ಮ, ನಾವು ಹೋಗ್ಲಿಲ್ಲ ಅಂದ್ರೆ ತುಂಬಾ ಜನ ಸಾಯ್ತಾರೆ. ಅವರು ಯಾರಿಗೋ ಅಕ್ಕನೋ ಭಾವನೋ ತಾನೆ. ಅದು ಅಲ್ಲದೆ ಈ ರೋಗದಿಂದ ಪಾರಾಗೋದಿಕ್ಕೆ ತುಂಬಾನೇ ದಾರಿಗಳಿದಾವೆ. ಅದನ್ನೆಲ್ಲ ಪಾಲಿಸೋಣ. ನಡೀರಿ ಅಪ್ಪ. ತಗೊಳ್ಳಿ ಪುರಂಜನ್ ಮಾವ. ಬೇಡ ಭೀಮಾ, ನೀನಿನ್ನೂ ಚಿಕ್ಕವನು, ಮನೇಲೇ ಇರು. ಪುರಂಜನ ನಮ್ಮ ಮಾತು ಕೇಳಲ್ಲ. ಅವನ ಮನಸ್ಸು ಏನು ಹೇಳುತ್ತೋ ಅದನ್ನೇ ಮಾಡ್ತಾನವನು.
ಇಲ್ಲಾಂದ್ರೆ ಯಾವ ತಂದೆ ತಾನೆ ತನ್ನ ಮಗನ ಮತ್ತು ಅವನ ಜೀವನ ಅಪಾಯಕ್ಕೆ ತಳ್ತಾನೆ ಹೇಳಿ? ಅಪ್ಪ, ನಾನು ಬರ್ತೀನಿ ನಿಮ್ಮ ಜೊತೆ. ಒಳಗೆ ಹೋದ್ರೆ ಸರಿ. ಈಗ ಹೋಗಿ ಒಳಗೆ. ನೀವೆಲ್ಲರೂ ಏನ್ ಅಪ್ಪನ್ ತರ ಭೀಮನ್ ತರ ಆಗೋದ್ ಬೇಡ. ನಡೀರಿ ಒಳಗೆ. ನೋಡಿ ಮಕ್ಕಳ, ಇದು ಮಹಾಮಾರಿ. ಇದ್ರ ವಿರುದ್ಧ ನಾವು ಹೋರಾಡಲೇಬೇಕು. ನೀವೆಲ್ಲರೂ ಇಲ್ಲೇ ಇರಿ. ನಮಗೆ ಸಹಾಯ ಬೇಕು ಅನ್ನೋದೇ ಆದ್ರೆ ಅವಾಗ ಬನ್ನಿ. ಇದನ್ನ ಸೇನೆಯಲ್ಲೇ ಹೇಳ್ಕೊಟ್ಟಿರೋದು. ಅಂದ್ರೆ ಒಂದು ಪಡೆ ಹೋರಾಟಕ್ಕಿಳಿದ್ರೆ ಇನ್ನೊಂದು ಪಡೆ ಅವ್ರ ಹಿಂದೆನೆ ಸಹಾಯಕ್ಕೆ ಸಿದ್ಧವಾಗಿರುತ್ತೆ. ಅದೇ ತರ ನೀವೂ ತಯಾರಾಗಿರ್ಬೇಕು. ನಡಿ ಭೀಮಾ. ನಮ್ಮ ಕೈಲೇನು ಆಗಲ್ಲ ಅಂತ ಅಪ್ಪ ಅನ್ಕೊಂಡಿದ್ದಾರೆ. ಇಲ್ಲ ಬಾಲ, ಹಂಗೆಲ್ಲ ಅನ್ಕೋಬೇಡಿ. ಹಾಗೆಲ್ಲ ಏನೂ ಇಲ್ಲ ಬಾಲ. ನೋಡು, ನಿಮ್ಮಪ್ಪ ಏನೇ ಹೇಳಿದ್ರು ಯೋಚನೆ ಮಾಡೇ ಹೇಳಿರ್ತಾರೆ ಅಲ್ವಾ? ಹೇಳಿದ್ರಲ್ಲ ಅವಶ್ಯಕತೆ ಬಿದ್ದ ಕೂಡಲೇ ಹೇಳಿ ಕಳಿಸ್ತೀನಿ ಅಂತ. ಅಲ್ಲಿವರೆಗೂ ಕಾಯೋಣ. ಒಳಗೆ ನಡೀರಿ. ಇವ್ರನ್ನೇನೋ ಸಮಾಧಾನ ಮಾಡ್ಬೋದು, ಆದ್ರೆ ಇವ್ರಿಗೆ ಯಾಕೆ ಇಷ್ಟೊಂದು ಹಠ? ಯಾಕೆ ಹೀಗೆ ಮಾಡ್ತಾರೋ ಗೊತ್ತಿಲ್ಲ. ರಾಮ್ಜಿನ ತಡೆಯೋರು ಯಾರಿದ್ದಾರೆ ಅದಕ್ಕೆ? ಅದು ಇನ್ನೊಬ್ರು ಜೀವ ಅಪಾಯದಲ್ಲಿದೆ ಅಂತ ಗೊತ್ತಾದ್ಮೇಲೆ ಯಾರಾದ್ರೂ ಒಬ್ರು ಸಹಾಯಕ್ಕೆ ನಿಲ್ಲೇಬೇಕಲ್ವಾ? ನಡೀರಿ, ಗಂಗನ್ ಜೊತೆ ಇರೋಣ. ನಡೀರಿ. ನಮ್ಮ ಕಡೆಯವ್ರನ್ನ ನಾವು ಸುರಕ್ಷಿತವಾಗಿ ನೋಡ್ಕೋಬೇಕು. ಅವ್ರಿಗೆ ಸಹಾಯ ಆದ್ರೂ ಆಗುತ್ತೆ. ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಈ ರೋಗ ಎಂತ ಅಪಾಯ ತರುತ್ತೆ ಗೊತ್ತಾ? ಎಷ್ಟು ಬೇಗ ಹರಡ್ತಾ ಇದೆ. ಅಂಥದ್ರಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗ್ತಾನಂತೆ. ಈ ರೋಗದಿಂದ ಎಷ್ಟು ದೂರ ಇರ್ತೀವೋ ಅಷ್ಟೇ ಒಳ್ಳೇದು. ಚಿದಾನಂದ್ರು ಹೇಳೋದ್ರಲ್ಲೂ ಸತ್ಯ ಇದೆ. ಎಷ್ಟೇ ಆದ್ರೂ ಕೆಳಗೇರಿಯವರು ಮಾಡಿರೋ ಪಾಪಕ್ಕೆ ಶಿಕ್ಷೆ ಇದು. ಆ ಪಾಪ ಇಡೀ ಹಳ್ಳಿಗೆ ವ್ಯಾಪಿಸಿದೆ. ನಾವು ತಪ್ಪು ಮಾಡ್ಬಿಟ್ವಿ. ನಾವು ಅವ್ರನ್ನ ಊರೊಳಗಡೆನೆ ಬಿಟ್ಕೋಬಾರ್ದಾಗಿತ್ತು. ಅಯ್ಯೋ ಮೂರ್ಖ, ಸ್ವಲ್ಪ ಯೋಚನೆ ಮಾಡು. ಅವ್ರನ್ನ ಊರೊಳಗೆ ಬಿಟ್ಕೊಳ್ದೇ ಇದ್ದಿದ್ರೆ ಈ ಮಹಾಮಾರಿಗೆ ಯಾರನ್ನ ಹೊಣೆ ಮಾಡೋಕ್ಕಾಗ್ತಿತ್ತು ಅಲ್ವಾ? ಚಿದಾನಂದ್ರೆ, ಎಂತ ಉಪಾಯ ಮಾಡಿದ್ದೀರಾ? ಈ ಮಹಾಮಾರಿಗೆ ಯಾರನ್ನಾದ್ರೂ ಜವಾಬ್ದಾರಿ ಮಾಡಲೇಬೇಕಿತ್ತು. ಈಗ ಆ ಕಾಣ್ದಿರೋ ದೇವರೇ ದಾರಿ ತೋರಿಸಿದಾನೆ. ಯಾರನ್ನ ಕರ್ಕೋತಾನೋ, ಯಾರನ್ನ ಬಿಡ್ತಾನೋ. ಮಂಜುಳಾ, ಬೇಗ ಬೇಗ ಸೊಪ್ಪು ಹೆಚ್ಚಿಕೊಡು. ಎಲ್ಲರೂ ಬಿಸಿ ಬಿಸಿಯಾಗಿ ಕಷಾಯ ಕುಡಿರಿ. ಈ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿ ತುಂಬಾ ಮುಖ್ಯ. ಅದಕ್ಕೆ ಈ ಬಿಸಿನೀರನ್ನ ಗಂಗನ್ಗೆ ನೀವೇ ಕುಡಿಸ್ಬಿಡಿ. ಅಮ್ಮ ಬಿಡಿ, ನಾನು ಮಡ್ಚಿರ್ತೀನಿ. ನನ್ನ ಜೀವನ ಇಷ್ಟೇ ಅಂತ ಹಣೆ ಬರದಲ್ಲಿ ಬರ್ತಿದೆ. ಅವ್ರು ಪ್ಲೇಗಿಂದ ಸತ್ತು ಹೋದ್ರು, ಆದ್ರೆ ನಾನ್ ಸಾಯ್ಲಿಲ್ಲ. ಯಾವಾಗ್ಲೂ ಅವ್ರ ಜೊತೆ ಜಗಳ ಆಡ್ತಿದ್ದೆ. ಅವ್ರು ಸ್ವಲ್ಪ ದಿನ ಬಿಟ್ಟು ಬೊಂಬೆಗೆ ಹೋಗ್ಬೇಕಾಗಿತ್ತು, ಆದ್ರೆ ನಾನು ಅವ್ರ ಜೊತೆ ಜಗಳ ಮಾಡಿದೆ. ಅದಕ್ಕೆ ಅವ್ರು ಅವತ್ತೇ ಹೋದ್ರು. ಅವತ್ತು ಹೋಗ್ಲಿಲ್ಲ ಅಂದ್ರೆ ಇದು ಯಾವುದು ನಡೀತಿರ್ಲಿಲ್ಲ ಅಮ್ಮ. ಗಂಗಾ, ವಿಧಿನ ಬೈತಾ ಕೂತ್ಕೊಂಡ್ರೆ ನಿನ್ನ ಆರೋಗ್ಯ ಮತ್ತೆ ಹಾಳಾಗುತ್ತೆ. ಆಗಿರೋದಕ್ಕೆಲ್ಲ ನೀನೊಬ್ಳೆ ಹೊಣೆ ಅಲ್ಲ. ತಗೋ. ಆದ್ರೆ ಹಣೆ ಬರಹ ಇದೆ ಅಲ್ವಾ ಅತ್ತೆ? ಬೇಡಮ್ಮ, ನಿಂಗಿಂತ ನಿನ್ನಮ್ಮನ ಹಣೆ ಬರ ಸರಿ ಇಲ್ಲ. ನನ್ನ ಹೊಟ್ಟೆಗೆ ಬಿದ್ದಿದ್ದ ಮಕ್ಕಳಲ್ಲಿ ಅದೆಷ್ಟೋ ಮಕ್ಳು ಕೈಗೆ ಬರಲಿಲ್ಲ. ಇನ್ನು ಬದುಕಿರೋ ನೀವುಗಳು ಜೀವನ ಪೂರ್ತಿ ಕಷ್ಟಪಡೋ ಥರ ಆಗ್ತಿದೆ.
ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಈ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೋಬಾರ್ದು. ಮತ್ತೆ ಇಲ್ಲಿ ಯಾರ ಹಣೆ ಬರನು ಕೆಟ್ಟಿಲ್ಲ ಅದಕ್ಕೆ. ಆದ್ರೆ ಏನ್ ನಡಿಬಾರ್ದಿತ್ತೋ ಅದೆಲ್ಲ ನಡೀತಾ ಇದೆ ಅಷ್ಟೇ. ಆದ್ರೆ ಆ ವಿಷಯದಲ್ಲಿ ಎಲ್ರಿಗೂ ದುಃಖ ಇದೆ, ನಮ್ಮೆಲ್ರಿಗೂ ಇದೆ. ಆದ್ರೆ ನಾವ್ ಈ ಕಷ್ಟದ ಕಾಲನ ದಾಟಿ ಹೋಗ್ಲೇಬೇಕು. ಒಬ್ರು ದುಃಖಕ್ಕೆ ಮತ್ತೊಬ್ರು ಆಸರೆ ಆಗ್ಲೇಬೇಕು. ಗಂಗನ್ ದುಃಖನ ಹೇಗೆ ಹಂಚ್ಕೊಳ್ಳೋದು? ಅದಕ್ಕೆ ಅವಳ ಗಂಡ ಹೋಗಿದ್ದಾನೆ. ಅದಕ್ಕೆ ಆಗಿರೋದನ್ನ ಸರಿ ಮಾಡಕ್ಕಂತೂ ಆಗಲ್ಲ. ಆದ್ರೆ ಅವಳಿಗೆ ಆಸರೆ ಆದ್ರೂ ಆಗ್ಬೋದಲ್ವಾ? ಅವಳ ಗಂಡ ಸತ್ತು ಹೋಗಿದ್ ಮಾತ್ರಕ್ಕೆ ಅವಳ ಜೀವನ ಇಷ್ಟಕ್ಕೆ ಮುಗ್ದೋಗ್ಲಿಲ್ವಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಯಾವುದು ಸರಿ ಹೋಗಲ್ಲ ಅದಕ್ಕೆ. ಒಬ್ಬ ವಿಧವೆಗೂ ಗಂಡ ಬಿಟ್ಟು ಹೋಗಿರೋ ಹೆಂಗಸಿಗೂ ಅಂತ ವ್ಯತ್ಯಾಸ ಇರಲ್ಲ ಅದಕ್ಕೆ. ನಾನ್ ಸಹಜವಾಗಿಲ್ವಾ? ಎಷ್ಟು ವರ್ಷಗಳಿಂದ ನಾನು ನಿಮ್ಮ ಜೊತೆಲಿದ್ದೀನಿ, ಸಂತೋಷವಾಗಿಲ್ವಾ? ಆದ್ರೆ ಗಂಗನ್ ಜೊತೆ ಅವಳ ಮಕ್ಕಳಿದ್ದಾರೆ. ಅದಕ್ಕೆ ಸಮಯಕ್ಕೆ ತುಂಬ ಶಕ್ತಿ ಇದೆ. ಆ ಸಮಯನೇ ಎಲ್ಲನೂ ಸರಿ ಮಾಡುತ್ತೆ. ನಿಧಾನವಾಗಿ ಅವಳ ಮಕ್ಕಳ ಜೊತೆ ಬದುಕೋದನ್ನ ಕಲಿತಾಳೆ. ಆದ್ರೆ ನಾವು ಸೋಲ್ಬಾರ್ದು, ಅವಳನ್ನು ಸೋಲೋಕ್ ಬಿಡಬಾರ್ದು. ತಗೊಳ್ಳಿ, ಬಿಸಿ ಬಿಸಿ ಕಷಾಯ ಕುಡಿಯೋಕೆ ಹೇಳಿ, ಸ್ನಾನ ಮಾಡೋಕೆ ಹೇಳಿ, ಸಮಾಧಾನ ಆಗುತ್ತೆ. ಅಷ್ಟರಲ್ಲಿ ನಾನು ಅಡುಗೆ ಮಾಡ್ತೀನಿ. ಬಲವಂತ ಮಾಡಾದ್ರೂ ನಾವು ಅವಳಿಗೆ ಊಟ ಮಾಡಿಸ್ಲೇಬೇಕು. ನಾವೆಲ್ಲರೂ ಅವಳ ಜೊತೆಲೇ ಇರಬೇಕು. ನಾವೆಲ್ಲ ಅವಳ ಜೊತೆಗಿದ್ರೆ ತುಂಬ ಬೇಗ ಅವಳ ದುಃಖ ಕಡಿಮೆ ಆಗುತ್ತೆ. ಹೋಗಿ ಅಮ್ಮ. ಗಂಗಾ, ತಗೊಳ್ಳಿ, ಎಲ್ಲರೂ ಈ ಬಿಸಿ ಬಿಸಿ ಕಷಾಯ ಕುಡೀರಿ. ಸುರಕ್ಷತೆ ತುಂಬಾ ಮುಖ್ಯ. ಇಲ್ಲ ಅಂದ್ರೆ ನಮಗೂ ಈ ರೋಗ ಅಂಟ್ಕೋಬಹುದು. ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಹೆಂಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿ? ಒಂದ್ಸಲ ಪ್ಲೇಗ್ ಬಂದ್ರೆ ಅವರನ್ನ ಯಾರು ತಾನೇ ಕಾಪಾಡ್ತಾರೆ? ಡಾಕ್ಟರ್ ಕಾಪಾಡ್ತಾರೆ. ನಮ್ಮ ಅಕ್ಕಂಗೂ ಪ್ಲೇಗ್ ಬಂದಿತ್ತು. ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ. ಈಗಷ್ಟೇ ಅವಳು ವಾಸಿಯಾಗಿ ಮನೆಗೆ ಬಂದಿದ್ದಾಳೆ. ಭೀಮಾ, ರಾಮ್ಜಿ ಅಣ್ಣ, ನಮ್ಮಿಂದ ದೂರ ಇರಿ ದಯವಿಟ್ಟು. ಇಲ್ಲಾಂದ್ರೆ ನಮಗೂ ರೋಗ ಹರಡ್ಬಿಡುತ್ತೆ. ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ. ಪ್ಲೇಗ್ ಯಾರಿಗೂ ಹೀಗೆ ಹರಡಲ್ಲ. ಇವರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ. ರಾಮ್ಜಿ ಅಣ್ಣ, ನಾವು ಇವನನ್ನು ಮುಟ್ಟಲ್ಲ. ಯಾರು ಬೇಕಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ, ಆದ್ರೆ ನಾವು ಮಾತ್ರ ಕೈ ಹಾಕಲ್ಲ ಅಷ್ಟೇ. ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಳ್ಳಿ. ಅಪ್ಪ, ನಾವೇ ಕರ್ಕೊಂಡು ಹೋಗೋಣ. ಬೇಡ ಭೀಮಾ, ನೀನೆಲ್ಲೂ ಹೋಗೋದು ಬೇಡ. ನಾವಿಬ್ಬರೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀವಿ. ಯಾರಾದ್ರೂ ಸಹಾಯ ಮಾಡಿ. ಸ್ವಲ್ಪ ಚೆನ್ನಾಗಿರೋ ಬಟ್ಟೆ ಇದ್ರೆ ಕೊಡ್ತೀರಾ?
ಪುರಂಜನ, ಇದನ್ನ ನಿನ್ ಕೈಗೆ ಸುತ್ಕೋ ಬೇಗ. ಒಗ್ದಿರೋ ಬಟ್ಟೆ ಇದ್ರೆ ಹಾಕೊಂಡ್ ಬನ್ನಿ. ಪುರಂಜನ, ನೀನ್ ಆ ಕಡೆ ಹಿಡ್ಕೋ, ನಾನು ಈ ಕಡೆ ಹಿಡ್ಕೋತೇನೆ. ಹಾಗೆ ನಿಧಾನಕ್ಕೆ ಎತ್ಕೊಂಡು ಇದ್ರ ಮೇಲೆ ಮಲಗಿಸು. ರಾಮ್ಜಿ, ಬ್ರಿಟಿಷ್ ಸರ್ಕಾರ 4 ಹಳ್ಳಿ ಒಂದರಂತೆ ಪ್ಲೇಗ್ ಕ್ಯಾಂಪ್ ತೆರೆದಿದೆ. ಕ್ಯಾಂಪು ಈ ಹಳ್ಳಿಯಿಂದ ಸ್ವಲ್ಪ ದೂರ ಇದೆ. ಇವರನ್ನ ಸ್ವಲ್ಪ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕಷ್ಟೆ. ಯಾಕೆಂದರೆ ರೋಗಿನ ಮುಟ್ಟೋದ್ರಿಂದ ರೋಗ ನಮಗೂ ಹರಡ್ಬೋದು. ನೀವುಗಳು ಮೂಗು ಬಾಯಿ ಮುಚ್ಕೊಳ್ಳಿ, ರೋಗಿನ ಹಾಗೆ ಮುಟ್ಟಬೇಡಿ. ಸರಿ ಗುರುಗಳೇ, ಕರ್ಕೊಂಡು ಹೋಗಿ. ನಿಧಾನ ನಿಧಾನ. ಮಂಚ ಅಲ್ಲಿದೆ, ತಗೊಂಡ್ ಬಾ. ಹಾಗೆ ಹಾಗೆ ನಿಧಾನ ನಿಧಾನ ನಿಧಾನ. ಎತ್ತು ಒಟ್ಟಿಗೆ, ಈ ಕಡೆ ಬಾ. ಎತ್ತು ನಡಿ. ನನ್ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಏನೂ ಆಗಲ್ಲ ನಿಮ್ಗೆ. ಸತ್ತೋಗ್ತೀನಿ. ಹಂಗೆಲ್ಲ ಹೇಳ್ಬೇಡಿ, ನಿಮ್ಗೇನು ಆಗಲ್ಲ. ನಾನು ನಿಮ್ಗೇನೂ ಆಗೋದಕ್ಕೆ ಬಿಡಲ್ಲ. ನಿಮ್ಗೇನು ಆಗಲ್ಲ. ಕಾಪಾಡಿ ನನ್ನ. ನೀವ್ ಯಾರು ಪಕ್ಕದಲ್ಲಿ ನಿಂತ್ಕೋಬೇಡಿ, ದೂರ ಇರಿ. ಯಾರಿಗ್ ಹುಷಾರಿಲ್ಲ ಅಂದ್ರು ಕೂಡ್ಲೆ ನಮಗ್ ತಿಳಿಸಿ. ಅದನ್ನ ಹೇಳಿದ್ರೆ ಏನಾಗ್ತದೆ? ನಾವೆಲ್ಲ ಸಾಯರೇ ಇದರಿಂದ. ಅಣ್ಣ, ಸಾವು ಬದುಕು ದೂರದ ಮಾತು. ಮೊದಲು ದೂರ ದೂರ ನಿಂತ್ಕೊಳ್ಳಿ, ಆದಷ್ಟು ಮೂಗು ಬಾಯಿ ಮುಚ್ಕೊಳ್ಳಿ. ಗುರುಗಳೇ, ಈಗ ಏನ್ ಮಾಡೋದು? ಭೀಮ್ರಾವ್, ಬೆಂಕಿಗೆ ಸೊಳ್ಳೆ ಕೀಟಗಳನ್ನು ಕೊಲ್ಲೋ ಶಕ್ತಿ ಇದೆ. ಇದರಿಂದ ರೋಗ ಹರಡೋದನ್ನ ತಡೆಯೋಕೆ ಸಾಧ್ಯತೆ ಇದೆ. ನೀವೆಲ್ಲ ಒಂದು ಕೆಲಸ ಮಾಡಿ, ನಿಮ್ಮ ಮನೆಗಳ ಹತ್ರ ಕಟ್ಟಿಗೆನ ಗುಡ್ಡೆ ಮಾಡಿ ಬೆಂಕಿ ಹಚ್ಚಿಡಿ. ಸರಿ, ಹಾಗೆ ಆಗ್ಲಿ. ಭೀಮ್ರಾವ್, ನಾನು ಬೇರೆ ಕೇರಿಗಳಿಗೂ ಹೋಗಿ ಇದನ್ನ ಹೇಳ್ಬಿಟ್ಟು ಬರ್ತೀನಿ. ಸರಿ ಗುರುಗಳೇ. ಅಣ್ಣ, ನಾನ್ ನಿಮಗೆ ಸಹಾಯ ಮಾಡ್ತೀನಿ. ಚಿದಾನಂದ್ರೆ ನಿಂತ್ಕೊಳ್ಳಿ, ಸ್ವಲ್ಪ ನನ್ನ ಮಾತು ಕೇಳಿ. ನಿಂತ್ಕೊಳ್ಳಿ ಚಿದಾನಂದ್ರೆ. ನಮ್ಮ ಕೇರಿಲಿ ಇನ್ನೂ 2 ಪ್ಲೇಗ್ ಬಂದಿದೆ. ದೂರ ನಿಂತ್ಕೋ. ಏನ್ ನಮ್ಮನ್ನೆಲ್ಲ ಡಾಕ್ಟ್ರು ಅನ್ಕೊಂಡಿದ್ಯಾ? ಎಲ್ಲ ಬಂದು ಹೇಳೋದಕ್ಕೆ ನನ್ಗೂ ಪ್ಲೇಗ್ ಬರ್ಸ್ಬೇಕು ಅಂತಿದ್ಯಾ? ದೂರ ನಿಂತ್ಕೋ. ನೋಡಿ, ನಾನು ಇಲ್ಲಿಗೆ ಯಾಕೆ ಬಂದೆ ಅಂದ್ರೆ, ನೀವೇ ಹೇಳಿದ್ರಲ್ಲ ಹಳ್ಳಿಲಾಗೋ ಪ್ರತಿ ವಿಷಯನೂ ಹೇಳು ಅಂತ. ಇಂಥ ವಿಷಯನೆಲ್ಲ ನನ್ನ ಹತ್ರ ಹೇಳೋದಕ್ಕೆ ಬರಬೇಡ. ನಿನಗೆ ಹಂಗೂ ಮಾಡಲೇಬೇಕು ಅಂತಿದ್ರೆ ಪ್ಲೇಗ್ ಬಂದಿರೋರ್ ಮನೆಗಳಿಗೆಲ್ಲ ಹೋಗಿ ಅವ್ರ ಹತ್ರ ಮಾತಾಡು. ಅವ್ರಿಗೆ ಹೇಳು, ಪ್ಲೇಗ್ ಬಂದಿರೋ ರಾಮ್ಜಿ ಮಗಳಿಂದಾನೇ ಈ ರೋಗ ಹರಡಿರೋದು ಅಂತ. ನೀನ್ ಹೇಗೆ ಹೇಳಬೇಕು ಅಂದ್ರೆ, ಅಪ್ಪಿ ತಪ್ಪಿ ಪ್ಲೇಗ್ ಬಂದಿರೋರು ಬದುಕಿದ್ರೆ ಆ ರಾಮ್ಜಿ ಸಕ್ಪಾಲ್ ಮೇಲೆ ಪ್ಲೇಗ್ಗಿಂತ ಭಯಾನಕವಾಗಿ ಮುಗಿಬೀಳ್ಬೇಕು. ಅವನ್ ಮನೆನೆಲ್ಲ ಒಡೆದು ಹಾಕಿ ಬೆಂಕಿ ಹಚ್ಚಬೇಕು. ಇಡೀ ಕುಟುಂಬನೇ ಬೀದಿಗೆ ತಳ್ಬೇಕು. ಅರ್ಥ ಆಯ್ತಾ? ಆಯ್ತು ಚಿದಾನಂದ, ಅರ್ಥ ಆಯ್ತು. ಹೋಗು. ಚಿದಾನಂದ್ರೆ, ನೋಡಿ ಅಲ್ಲಿ ಆ ರಾಮ್ಜಿ ಮತ್ತೆ ಪುರಂಜನ ಆ ರೋಗಿನ ಆಸ್ಪತ್ರೆ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗಾದ್ರೆ ನಡೀರಿ ಆಸ್ಪತ್ರೆಗೆ. ಆಸ್ಪತ್ರೆ ಇರೋದು ಇಂಥ ಜನರಿಗಲ್ಲ, ನಮ್ಮಂಥವ್ರಿಗೆ. ಮೌನ, ಕಂಬಳಿ ತಗೊಂಡ್ ಬಾ. ನಡೀರಿ. ಅಣ್ಣ, ಅಣ್ಣ, ಏನು ಉಳಿಯಲ್ಲ, ಯಾರು ಉಳಿಯಲ್ಲ. ಈ ಊರಲ್ಲಿ ಯಾರು ಉಳಿಯಲ್ಲ. ನಾವೆಲ್ಲ ಸತ್ತೋಗ್ತೀವಿ. ಎಲ್ಲ ಸಾಕ್ತೀವಿ. ಇವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗೋಣ. ಯಾರಾದ್ರೂ ಸಹಾಯ ಮಾಡಿ. ನೀವಾದ್ರೂ ಸಹಾಯ ಮಾಡಿ. ಇಲ್ಲ ಭೀಮಾ, ಇಲ್ಲ, ನಾವು ಸಹಾಯ ಮಾಡಲ್ಲ. ಮಾಡಿದ್ರೆ ನಮಗೂ ರೋಗ ಅಂಟ್ಕೊಳ್ಳುತ್ತೆ. ನೀವು ಬನ್ನಿ, ನೀವಾದ್ರೂ ಸಹಾಯ ಮಾಡಿ. ಅಣ್ಣ, ನೀವು ಸಹಾಯ ಮಾಡಿ. ಇಲ್ಲ ಅಣ್ಣ, ಹೇಳಕ್ ಪ್ರಯತ್ನ ಮಾಡಿ. ಆಸ್ಪತ್ರೆಗೆ ಹೋಗೋಣ. ಅಲ್ಲಿಗೆ ಹೋದ್ರೆ ನೀವು ಸರಿ ಹೋಗ್ತೀರಾ. ನಾನು ಉಳಿಯಲ್ಲ, ಸತ್ತೋಗ್ತೀನಿ. ಅಣ್ಣ, ನೀವು ಬದುಕೋ
ನಾವೇನು ಸಹಾಯ ಮಾಡಕ್ಕಾಗಲ್ಲ, ನಮ್ ಕೈಲಿ ಏನು ಮಾಡಕ್ಕಾಗಲ್ಲ. ನಮ್ ತಂದೆ ಒಬ್ರು ನೀವ್ ತಾನೇ ಆಸ್ಪತ್ರೆ ಕರ್ಕೊಂಡು ಹೋದ್ರಲ್ವಾ? ಸ್ವಲ್ಪ ಎಚ್ಚರವಾಗಿದ್ರೆ ಸಾಕು. ಯಾರಾದ್ರೂ ಬನ್ನಿ. ನನಗಷ್ಟೆಲ್ಲ ಧೈರ್ಯ ಇಲ್ಲ. ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ? ಇವ್ರ ಆಸ್ಪತ್ರೆ ಸೇರ್ಲಿಲ್ಲ ಅಂದ್ರೆ ಸತ್ತೇ ಹೋಗ್ತಾರೆ. ಅಣ್ಣ ನೀವೇ ನಡೀರಿ, ಎದ್ದೇಳಿ. ನಿಮ್ಗೋಸ್ಕರ ಅಲ್ದಿದ್ರು ನಿಮ್ ಹೆಂಡತಿ ನಿಮ್ ಮಕ್ಳಿಗೋಸ್ಕರನಾದ್ರೂ ಎದ್ದೇಳಿ, ಎದ್ದೇಳಿ. ಅಣ್ಣ ಎದ್ದೇಳಿ, ನಿಮ್ ಕೈಲಾಗುತ್ತೆ, ಎದ್ದೇಳಿ. ಅಣ್ಣ ಎದ್ದೇಳಿ, ಎದ್ದೇಳಿ ಅಣ್ಣ, ಆಸ್ಪತ್ರೆಗೆ ಹೋಗೋಣ. ಹಾ ಎದ್ದೇಳಿ, ಎದ್ದೇಳಿ. ಒಂದು ಗೋಣಿ ಚೀಲನೋ ಬಟ್ಟೆನೋ ತನ್ನಿ, ಇವರು ಸುತ್ಕೊಳ್ಳಿ. ಅಣ್ಣ ಅಣ್ಣ ಎದ್ದೇಳಿ, ಅಣ್ಣ ಎದ್ದೇಳಿ. ಇದನ್ನ ತಗೊಳ್ಳಿ, ಹೊತ್ಕೊಳ್ಳಿ. ತಗೊಳ್ಳಿ ಅಣ್ಣ. ಹಾ ನಡೀರಿ. ನಡೀತಾ ಇರಿ, ನಿಂತ್ಕೋಬೇಡಿ, ದಾರಿ ಬಿಡಿ. ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ಸಾಹೇಬ್ರೆ, ಪೊಲೀಸರಿಗೆ ಬರೋದಕ್ಕೆ ಹೇಳಿ, ಬೇಗ ಡಾಕ್ಟರ್ ಬರೋದು. ಸಾಹೇಬ್ರೆ, ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ಸಾಹೇಬ್ರೆ, ಇವ್ರಿಗೆ ಚಿಕಿತ್ಸೆ ಕೊಡಿ. ಇವರಿಗೆ ಪ್ಲೇಗ್ ಬಂದಿದೆ. ಇವ್ರನ್ನ ಒಳಗೆ ಕರ್ಕೊಂಡು ಬನ್ನಿ. ಮುಟ್ಬೇಡಿ ಅವ್ರನ್ನ. ಮೂಗು ಬಾಯಿ ಮುಚ್ಕೊಳ್ಳಿ. ಡಾಕ್ಟ್ರೇ, ಔಷಧಿ ಕೊಡೋದಕ್ಕೂ ಮೊದಲು ಸ್ವಲ್ಪ ಯೋಚನೆ ಮಾಡಿ. ಯಾರಿಗೆ ನೀವು ಔಷಧಿ ಕೊಡ್ತಾ ಇದ್ದೀರಾ ಅನ್ನೋದು ಗೊತ್ತಿರಲಿ. ಇದ್ರ ಮೇಲೂ ನೀವು ಔಷಧಿ ಕೊಟ್ರೆ ನಮ್ಮ ಸಮಾಜದಿಂದ ಬಹಿಷ್ಕಾರ ಹಾಕಬೇಕಾಗತ್ತೆ. ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ಆದವರು ಜಾತಿ ನೋಡಲ್ಲ. ಡಾಕ್ಟರ್ನ ಧರ್ಮ ರೋಗಿಗಳನ್ನ ಕಾಪಾಡೋದು. ನೀವು ಇವನಿಗೆ ಚಿಕಿತ್ಸೆ ಕೊಡಿ. ಏ ರಾಮ್ಜಿ, ಡಾಕ್ಟರ್ ಮನೆ ಇರೋದು ಇಲ್ಲೇನೆ. ಮನೆ ಕುಟುಂಬ ಎರಡೂ ಸಹ. ಡಾಕ್ಟರ್ ಸಾಹೇಬ್ರೆ, ದಯವಿಟ್ಟು ಚಿಕಿತ್ಸೆ ಶುರು ಮಾಡಿ, ಇಲ್ಲಾಂದ್ರೆ ಸತ್ತೋಗ್ತಾರೆ ಇವರು. ಬೇಡ ಡಾಕ್ಟ್ರೇ, ಸಾಯಂಗಿದ್ರೆ ಸಾಯ್ಲಿ ಬಿಡಿ. ಅಲ್ಲ, ಬದುಕಿದ್ದು ಸಾಧಿಸ್ಬೇಕಾಗಿರೋದೇನಿದೆ? ಇದನ್ನ ನೀವೇ ತಾನೇ ತಂದಿರೋದು. ಇವರಲ್ಲೊಬ್ಬ ಸಾಯೋ ತನಕ ಇವ್ರಿಗೆ ಬುದ್ಧಿ ಬರಲ್ಲ ಡಾಕ್ಟ್ರೇ. ಭೀಮಾ, ನೀನೇನು ಇಲ್ಲಿ? ಹೌದು, ಈ ಹೆಣ್ಣಿಗೂ ತುಂಬಾ ಹುಷಾರಿಲ್ಲ. ಇವ್ರಿಗೆ ಯಾರು ಸಹಾಯ ಮಾಡಲಿಲ್ಲ, ಅದಕ್ಕೆ ನಾನೇ ಬಂದೆ. ಡಾಕ್ಟರ್ ಸಾಹೇಬ್ರೆ, ಇವ್ರಿಗೆ ಚಿಕಿತ್ಸೆ ಕೊಡ್ಲೇಬೇಕು. ಇಬ್ರು ಸಾಯ್ತಾರೆ. ಇವ್ರಿಗೆ ಪ್ಲೇಗ್ ಬಂದಿದೆ. ಔಷಧಿ ಕೊಡೋ ಹಾಗಿಲ್ಲ ಡಾಕ್ಟ್ರೇ. ಈ ವಿಷಯ ಈಗ ಎಲ್ಲೋ ಹೋಗಿದೆ. ಅವನ್ ಸತ್ರು ಪರವಾಗಿಲ್ಲ, ಅದೇನಾದ್ರೂ ಆಗ್ಲಿ. ಆದ್ರೆ ಈ ಆಸ್ಪತ್ರೆ, ಈ ಡಾಕ್ಟ್ರು, ಈ ಔಷಧಿ ಎಲ್ಲ ನಮಗ್ ಸೇರಿರೋದು. ಇದೆಲ್ಲ ಇರೋದು ನಮ್ಮಂತವ್ರಿಗೆ, ನಿಮ್ಮಂತವ್ರಿಗಲ್ಲ. ಡಾಕ್ಟರ್ ಸಾಹೇಬ್ರೆ, ಆಸ್ಪತ್ರೆ, ಡಾಕ್ಟ್ರು, ಔಷಧಿ ಇವೆಲ್ಲ ಎಲ್ರಿಗೂ ಸೇರಿದ್ದು. ಎಲ್ರೂ ಒಂದೇ ಜಾತಿಗೆ ಸೇರಿರೋದು, ಅದು ಮನುಷ್ಯ ಜಾತಿ. ಹೌದು ಡಾಕ್ಟ್ರೆ, ಭೀಮಾ ಹೇಳ್ತಿರೋದು ಸರಿ ಇದೆ. ದಯವಿಟ್ಟು ಇವ್ರ ಮಾತಿಗೆಲ್ಲ ಕಿವಿ ಕೊಡಬೇಡಿ. ಈ ಜನರ ಎಷ್ಟು ಎಲ್ಲದರಲ್ಲೂ ಭೇದ ಭಾವ ಮಾಡೋದೇ ಆಯ್ತು. ಮೊದಲು ಚಿಕಿತ್ಸೆ ಶುರು ಮಾಡಿ. ಅದೇನೇ ಇದ್ರು ನಾನು ಮೊದಲು ಇವ್ರ ಜಾತಿಗೆ ಸೇರಿದವನು, ಆಮೇಲೆ ಡಾಕ್ಟ್ರು. ಇವ್ರು ಹೇಗೆ ಹೇಳ್ತಾರೋ ಅದನ್ನ ಮಾಡ್ಬೇಕು ನಾನು. ಕೇಳಿಸ್ತಾ? ಈ ಕೊಡ್ಸಿ ಔಷಧಿನ. ಅಚ್ಚರಿಚಿದಾನಂದ್ರೆ ಈ ಪ್ಲೇಗ್ ಬಂದಿದ್ದು ಒಳ್ಳೇದೇ ಆಯ್ತು. ಕೊನೆ ಪಕ್ಷ ಇವ್ರ ಜಾತಿಯವ್ರ ಜನಸಂಖ್ಯೆನಾದ್ರೂ ಕಡಿಮೆ ಆಗುತ್ತೆ. ಡಾಕ್ಟರ್ ಸಾಹೇಬ್ರೆ, ನಮ್ಮ ಜೊತೆ ಕೇರಿಗೆ ಬನ್ನಿ. ನಮ್ಮ ಕಡೆನೂ ತುಂಬ ಜನರಿಗೆ ಹುಷಾರಿಲ್ಲ. ನೀವು ಬಂದರೆ ಉಪಕಾರ ಆಗುತ್ತೆ. ಮತ್ತೆ ಇವರೆಲ್ಲ ಇಲ್ಲೇ ಸಾಯ್ಲಿ ಬಿಡಿ. ಈಗಲಾದರೂ ಅರ್ಥ ಆಗಲಿ, ಇಲ್ಲಿ ಆಸ್ಪತ್ರೆ ಇದೆ, ಡಾಕ್ಟ್ರು ಇಲ್ಲೇ ಇದ್ದಾರೆ. ಆದರೂ ನಿಮ್ಮ ಕೈಯಲ್ಲಿ ನಿಮ್ಮ ಕಾಯಿಲೆಗೆ ಔಷಧಿನ ಪಡ್ಕೊಳ್ಳೋದಕ್ಕಾಗಲ್ಲ. ಒಂದು ನಿಮಿಷ, ಸಾಮಾನು ತಗೊಂಡ್ಬರ್ತೀನಿ. ನಡೀರೋ. ಡಾಕ್ಟರ್ ಸಾಹೇಬ್ರೆ, ಡಾಕ್ಟರ್ ಸಾಹೇಬ್ರೆ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಮತ್ತೆ ಎಲ್ಲಿಗೆ ಹೋಗ್ಬೇಕು? ಸಾವು ಮತ್ತೆ ಬದುಕಿನ ಮಧ್ಯೆ ಒಬ್ಬ ಡಾಕ್ಟರ್ ನಿಂತಿರ್ತಾರೆ.
ನೀವೇ ದೂರ ಹೋಗ್ಬಿಟ್ರೆ ಇವರು ಸಾಂಕ್ರಾಮಿಕ ರೋಗದಿಂದ ಸತ್ತೋಗ್ಬಿಡ್ತಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ನಿಮ್ಮ ಕರ್ತವ್ಯ ಅಲ್ವಾ? ಡಾಕ್ಟರ್ ಆಗೋ ಸಮಯದಲ್ಲಿ ಪ್ರಮಾಣ ಮಾಡಿರ್ತೀರಾ, ಜನರು ಜೀವ ಉಳಿಸ್ತೀನಿ ಅಂತ. ಹೌದು, ಮಾಡಿರ್ತೀವಿ. ಅದಕ್ಕೆ ಉಳಿಸ್ಕೊಳ್ಳಿ. ಪ್ರಮಾಣ ಮಾಡಿರೋ ಥರ ನಡ್ಕೊಳ್ಳಿ. ನೀವು ಪ್ರಮಾಣ ಮಾಡೋ ಹೊತ್ತಲ್ಲಿ ನಾನು ಬರೀ ಇದೇ ಜಾತಿಯವರಿಗೆ ರಕ್ಷಿಸ್ತೀನಿ ಅಂತಾಗ್ಲಿ, ಬೇರೆ ಜಾತಿಯವ್ರನ್ನ ರಕ್ಷಿಸ್ತೀನಿ ಅಂತಾಗ್ಲಿ ಹೇಳಲ್ವಲ್ಲ. ಆದ್ರೆ ಇವತ್ತು ಹಿಂದೆಟ್ ಹಾಕ್ತಿದ್ದೀರಾ. ನೋಡಿ ಡಾಕ್ಟ್ರೆ, ಪ್ಲೇಗ್ ಜಾತಿ ಗೀತಿ ನೋಡಿ ಬರಲ್ಲ. ಮತ್ತೆ ನೀವ್ಯಾಕೆ ಜಾತಿ ಹೆಸರಲ್ಲಿ ಒಬ್ರಿಗೆ ಚಿಕಿತ್ಸೆ ಕೊಡದೆ ವಂಚನೆ ಮಾಡ್ತಿದ್ದೀರಾ? ನನಗೆ ಅರ್ಥ ಆಗುತ್ತೆ, ಆದ್ರೆ ನನ್ನ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಆದ್ರೆ ನಿಮ್ಗಿಂತ ಹೆಚ್ಚು ಕಷ್ಟದಲ್ಲಿ ನಾವಿದ್ದೀವಿ. ನಿಮ್ಮನ್ ಬಿಟ್ರೆ ನಮಗ್ ಯಾರೂ ದಿಕ್ಕಿಲ್ಲ. ಹೌದು ಡಾಕ್ಟರ್ ಸಾಹೇಬ್ರೆ, ಕೈ ಮುಗಿದು ಬೇಡ್ಕೋತೀನಿ, ಮನುಷ್ಯತ್ವಕ್ಕೆ ಬೆಲೆ ಕೊಡಿ. ಬೇಡ ಡಾಕ್ಟ್ರೆ, ಖಂಡಿತ ಬೇಡ. ನೀವು ಇವ್ರಿಗೆ ಔಷಧಿ ಕೊಡೋ ಹಾಗಿಲ್ಲ, ಇಲ್ಲಾಂದ್ರೆ ಪರಿಣಾಮ ಏನಾಗುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ನೋಡಿ ನನ್ನ ಡಾಕ್ಟರ್ ಸಾಹೇಬ್ರೆ, ಸ್ವಲ್ಪ ನೀವು ಚಿಕಿತ್ಸೆ ಕೊಡೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಮಾಡಕ್ಕೆ ಹೋಗ್ಬೇಡಿ. ನನಗೆ ಹೇಳಬೇಕಿರೋದು ಇಷ್ಟೇ, ಯಾವ ಔಷಧಿ ಕೊಡಬೇಕು ಅಂತ. ನಾನು ಅದನ್ನೇ ಕೊಡ್ತೀನಿ. ಸೇನೆಯಲ್ಲಿದ್ದಾಗ ಔಷಧಿನ ಅವ್ರಿಗೆ ಹೇಗೆ ಕೊಡೋದು ಮತ್ತೆ ರೋಗಿಗೆ ಹೇಗೆ ಚಿಕಿತ್ಸೆ ಕೊಡೋದು ಅಂತ ತಿಳ್ಕೊಂಡಿದ್ದೀನಿ. ನೀವು ಇವ್ರಿಗೆ ಯಾವುದೇ ರೀತಿ ಸಹಾಯ ಮಾಡಬಾರ್ದು, ಅರ್ಥ ಆಯ್ತಾ? ಯಾವ ಔಷಧಿ ಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ಸಾಹೇಬ್ರೆ. ಡಾಕ್ಟರ್ ಸಾಹೇಬ್ರೆ, ನೋಡಿ, ಹೊರಗಡೆ ಇರೋ ಅಲ್ಮಾರನ ತೆಗೀರಿ, ಅದರಲ್ಲಿ ಔಷಧಿ ಇಟ್ಟಿದ್ದೀನಿ ನಾನು. ನೀವು ಅದನ್ನು ತಗೊಂಡು ಬನ್ನಿ, ಹೋಗಿ. ಧನ್ಯವಾದಗಳು. ತಪ್ಪು ಮಾಡ್ಬಿಟ್ರಿ ಡಾಕ್ಟ್ರೆ, ಈಗ ನೀವು ಶತ್ರು ಆಗೋದ್ರಿ ನಮ್ಗೆ ಮತ್ತೆ ನಮ್ಮ ಸಮಾಜಕ್ಕೆ. ನಮ್ಮ ಸಮಾಜನೇ ನಿರ್ಧಾರ ಮಾಡಲಿ ನಿಮ್ಗೇನ್ ಶಿಕ್ಷೆ ಕೊಡ್ಬೇಕು ಅಂತ. ಓದಿರೋ ವಿದ್ಯೆ ಕೈಲಿದ್ರು, ಔಷಧಿ ಕಣ್ಮುಂದೆ ಇದ್ರು, ರೋಗಿಗೆ ಕೊಡಕ್ಕಾಗದೇ ಇರೋ ಸ್ಥಿತಿಗಿಂತ ದೊಡ್ಡ ಶಿಕ್ಷೆ ಇನ್ಯಾವುದೂ ಇಲ್ಲ. ಒಬ್ಬ ಡಾಕ್ಟರ್ಗೆ ವೈರಿ ರೋಗನೇ ಹೊರತು ರೋಗಿ ಅಲ್ಲ. ಬಿಡು ಭೀಮಾ, ಇವ್ರಿಗೆ ಹೇಳಿ ಪ್ರಯೋಜನ ಇಲ್ಲ. ಯಾಕಂದ್ರೆ ವಿದ್ಯಾವಂತರ ಭಾಷೆ ಇವ್ರಿಗೆ ಎಲ್ಲಿಂದ ಅರ್ಥ ಆಗ್ಬೇಕು? ಏಯ್ ಡಾಕ್ಟರ್ ಸಾಹೇಬ್ರೆ, ಇದರಲ್ಲಿ ಯಾವ ಔಷಧಿ? ಬನ್ನಿ, ನಾನು ಹೇಳ್ತೀನಿ. ಬನ್ನಿ. ಗಂಗಾ, ಏ ಗಂಗಾಬಾಯಿ, ನಡಿ, ಸ್ವಲ್ಪ ಊಟ ಮಾಡು. ಔಷಧಿ ಬೇರೆ ತಗೋಬೇಕು. ನಡಿ, ಬಾ, ಹೇಳು. ನನಗೇನು ಆಗಲ್ಲ ಅಮ್ಮ, ನನಗೆ ಸಾವು ಬರಲ್ಲ, ಈ ಜೀವನ ನನಗೆ ಬದುಕೋಕ್ಕೂ ಬಿಡಲ್ಲ. ಏನಾದ್ರೂ ಆಗ್ಬೇಕು ಅಂತಿದ್ರೆ ಮೊದಲೇ ಆಗ್ತಿತ್ತು. ಬಿಡ್ತು ಅನ್ನೋ ಗಂಗಾ. ನಿಮ್ಮಪ್ಪ ಮತ್ತೆ ಭೀಮಾ ನಿನ್ನ ಕಷ್ಟ ಪಟ್ಕೊಂಡು ಕರ್ಕೊಂಡು ಬಂದಿದ್ದು ಸಾಯೋದಕ್ಕ ನಾವು ನಿನ್ಗೇನಾರ ಆಗಕ್ ಬಿಡ್ತೀವ? ಸ್ವಲ್ಪ ತಿನ್ನು, ತಿನ್ನು ಮಗಳೇ, ಸ್ವಲ್ಪ ತಿನ್ನು. ತಗೋ, ಊಟ ಮಾಡು ಗಂಗಾ. ಸ್ವಲ್ಪ ತಿನ್ನು ಅಕ್ಕ. ಸ್ವಲ್ಪ ಊಟ ಮಾಡು ಅಕ್ಕ. ಅಕ್ಕ 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 ಅಕ್ಕ, ಬರೀ ಹೊಟ್ಟೆಲ್ ಹೋಗ್ಬೇಡ. ನಾವು ಭೀಮನಷ್ಟು ಬುದ್ಧಿವಂತರಂತೂ ಖಂಡಿತ ಅಲ್ಲ. ಹೇಗೆ ಹೇಳಬೇಕು ಅಂತ ನಮ್ಗೆ ಗೊತ್ತಿಲ್ಲದೆ ಇರಬಹುದು. ಅಕ್ಕ, ನಮ್ಮ ಭೀಮನ್ ಥರ ನಮಗೆ ಪ್ರೀತಿ ಮಾತುಗಳಿಂದ ಸಮಾಧಾನ ಹೇಳಕ್ ಬರಲ್ಲ. ಭೀಮ ಆಗಿದ್ರೆ ಹೇಗಾದ್ರೂ ಮಾಡಿ ಊಟ ಮಾಡೋ ಥರ ಮಾಡ್ತಿದ್ದ. ನಿನಗೆ ತಿನ್ಸಕ್ಕೂ ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ. ಆದರೆ ಅವನೀಗ ಇಲ್ಲಿಲ್ಲ. ನಾವು 3 ಜನ ಇಲ್ಲಿರೋದು. ದಯವಿಟ್ಟು ಊಟ ಮಾಡಿ. ಮಾತು ಕೇಳು ಅಕ್ಕ.